ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಕೇಸ್ನಿಂದ ಕೇವಲ ಜೆಡಿಎಸ್ಗೆ ಮಾತ್ರವಲ್ಲ ಬಿಜೆಪಿಗೂ ಕೂಡ ದೇಶದ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಪಕ್ಷಕ್ಕೂ ಕೂಡ ಭಾರಿ ಮುಖಭಂಗ ಆದಂತ ಆಗ್ತಾ ಇದೆ. ಘಟನೆ ಬೆನ್ನಲ್ಲೇ ಎಚ್.ಡಿ. ದೇವೇಗೌಡರು ಕೂಡ ಸದ್ಯಕ್ಕೆ ಅಲರ್ಟ್ ಆಗಿದ್ದಾರೆ. ಈ ಡ್ಯಾಮೇಜ್ ಕಂಟ್ರೋಲ್ಗೆ ಮಾಜಿ ಪ್ರಧಾನಿಗಳು ಮುಂದಾಗಿದ್ದಾರಂತೆ. ಪ್ರಜ್ವಲ್ ರೇವಣ್ಣನಿಂದ ಮುಜುಗರಕ್ಕೀಡಾಗಿದ್ದಾರೆ ಅಮಿತ್ ಶಾ, ಪ್ರಧಾನಿ ಮೋದಿ, ಜೆಪಿ ನಡ್ಡಾ, ಬಿಜೆಪಿಯ ಎಲ್ಲಾ ನಾಯಕರು. ಇನ್ನು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಉತ್ತರ ಕೊಡೋದಕ್ಕೆ ಎಚ್.ಡಿ. ರೆಡಿ ಆಗಿದ್ದಾರಂತೆ. ಅಮಿತ್ ಶಾ ಸ್ಪಷ್ಟನೆ ನೀಡೋದಕ್ಕೆ ದೇವೇಗೌಡರು ತೀರ್ಮಾನ ಮಾಡಿದ್ದಾರಂತೆ. ಹಾಗಾದ್ರೆ ಏನಂತ ಸ್ಪಷ್ಟನೆ ಕೊಡ್ತಾರೆ, ಹೇಗೆ ಕನ್ವಿನ್ಸ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ತುಂಬಾ ಕುತೂಹಲಕಾರಿ ಅಂಶ. ದೇವೇಗೌಡರಿಗಂತೂ ಸಾಕಷ್ಟು ಮುಜುಗರ ಆಗಿದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಅವರು ಪೊಲಿಟಿಕಲಿ ಈತನನ್ನ ಬೆಳೆಸಬೇಕು ಅನ್ನುವಂತಹ ಆಂಬಿಷಿಯಸ್ ಆಗಿದ್ರು. ಆದರೆ ಇದೆಲ್ಲವೂ ಕೂಡ ಸದ್ಯಕ್ಕೆ ಮುಖಭಂಗ ಆದಂತೆ ಕಾಣ್ತಾ ಇದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ದೇವೇಗೌಡರು ಈಗ ಬಿಜೆಪಿಯ ನಾಯಕರಿಗೆ ಸಮಜಾಯಿಸಿ ಕೊಡೋದಕ್ಕೆ ರೆಡಿ ಆಗಿದ್ದಾರಂತೆ. ಹಾಗಾದ್ರೆ ಒಪ್ತಾರ ಅವರು? ಏನೆಲ್ಲ ಮಾತಾಡೋ ಸಾಧ್ಯತೆ ಇದೆ? ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ದೊಡ್ಡಗೌಡರು? ಸಭಾ ಖಂಡಿತ ನೋಡಿ, ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಲೇಬಾರ್ದು ಅನ್ನೋದು ಕೂಡ ಒಂದಷ್ಟು ರಿಪೋರ್ಟ್ ಹೋದಾಗ ಅಮಿತ್ ಶಾ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಬೇಡ, ಈ ಸಲ ಟಿಕೆಟ್ ಕೊಡೋದೇ ಬೇಡ ಅಂತ ಒಂದಷ್ಟು ನಿರ್ಧಾರವನ್ನು ದೇವೇಗೌಡರ ಮುಂದೆ ಇಡ್ತಾರೆ. ಆದರೆ ದೇವೇಗೌಡರು ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪದೇನೆ ನೇರವಾಗಿ ಟಿಕೆಟ್ ಕೊಟ್ಟು ಸ್ಪರ್ಧೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಅದಾದ ಬಳಿಕ ಈಗಷ್ಟೇ ಒಂದಷ್ಟು ಬೆಳವಣಿಗೆ ಆದ ಬಳಿಕ ಎಲ್ಲ ಒಂದು ಕಡೆ ಬಿಜೆಪಿಗೂ ಕೂಡ ಡ್ಯಾಮೇಜ್ ಆಗಿದೆ. ಸ್ವತಃ ಅಮಿತ್ ಶಾ ಅವ್ರಿಗೂ ಕೂಡ ಈ ಪ್ರಕರಣದಿಂದ ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಾನು ಅವತ್ತು ಹೇಳಿದ್ದೆ, ಇವರು ಕೇಳಲಿಲ್ಲ ಅನ್ನೋದು ಕೂಡ, ಅಂದ್ರೆ ದೇವೇಗೌಡರು ಕೇಳಿಲ್ಲ ಅನ್ನೋದು ಕೂಡ ಅವರ ಒಂದು ವಲಯದಲ್ಲಿ ಕೂಡ ಈಗಾಗಲೇ ಚರ್ಚೆ ಆಗ್ತಿರುವಂಥದ್ದು. ಈಗ ಇದಕ್ಕೆ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರೇ ಉತ್ತರ ಕೊಡಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ಹಾಗಾದ್ರೆ ಅವರು ಏನಂತ ಸಮಜಾಯಿಸಿ ಕೊಡ್ಬೋದು ನೋಡಿ. ಈ ವಿಡಿಯೋ ಪ್ರಕರಣಗಳು ವೈರಲ್ ಆದ ಬಳಿಕ ಬಿಜೆಪಿ ಜೊತೆಗೆ ಜೆಡಿಎಸ್ ಎರಡೂ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಕಾಂಗ್ರೆಸ್ ಇದನ್ನ ಅಸ್ತ್ರವಾಗಿ ಮಾಡ್ಕೊಳ್ತಾ ಇದೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ದೇವೇಗೌಡರು ಒಂದು ಉತ್ತರವನ್ನು ಕೊಡಬಹುದು. ಅಂದ್ರೆ ಈ ಪ್ರಕರಣವನ್ನ ಜೆಡಿಎಸ್ ಪಕ್ಷ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಬಿಡುವಂತ ಸಾಧ್ಯತೆಗಳಿಲ್ಲ. ಪಾಯಿಂಟ್ ನಂಬರ್ 1. ಹಾಗೆ ಪಾಯಿಂಟ್ ನಂಬರ್ 2 ನೋಡೋದಾದ್ರೆ, ಈಗಾಗಲೇ 19 ಶಾಸಕರು ಇರುವಂತವ್ರು, ಅಂದ್ರೆ MLA ಇರುವಂತವ್ರು, ಈಗಾಗಲೇ 17 MLA ಈಗ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ JDS MLA ಮನವಿ ಅದರ ಜೊತೆಗೆ ಬಿಜೆಪಿ ನಾಯಕರ ಮನವಿಗಳನ್ನ ಸ್ವೀಕರಿಸುವ ಮೂಲಕ ಅವರನ್ನ ಪಕ್ಷದಿಂದ ಉಚ್ಚಾಟಿಸುವಂತಹ ತೀರ್ಮಾನಕ್ಕೂ ಕೂಡ ಬರ್ತೀವಿ. ಇದು ಪಾಯಿಂಟ್ ನಂಬರ್ 2. ಅದೇ ರೀತಿಯಾಗಿ ಈಗಾಗಲೇ ವಿಡಿಯೋ ಪ್ರಕರಣಗಳು ಸಾಕಷ್ಟು ವೈರಲ್ ಆಗಿದೆ. ಈ ಪ್ರಕರಣಗಳಿಗೆ ತನಿಖೆ ಆಗುವುದರ ಜೊತೆಗೆ ಆ ವಿಡಿಯೋವನ್ನ ಬಹಿರಂಗಪಡಿಸಿದ್ರಲ್ಲ, ಅದರ ಹಿಂದಿರುವಂತಹ ಸೂತ್ರಧಾರಿ ಯಾರು, ಅದನ್ನ ನಾನು ಬಹಿರಂಗಪಡಿಸಬೇಕು. ಜೊತೆಗೆ ಉನ್ನತ ಮಟ್ಟದ ತನಿಖೆ ಈಗಾಗಲೇ ಸರ್ಕಾರ SITಗೆ ವಹಿಸಿದೆ. ಆದರೂ ಕೂಡ ದೇವೇಗೌಡರು ಉನ್ನತ ಮಟ್ಟದ ಒಂದಷ್ಟು ತನಿಖಾ ಸಂಸ್ಥೆಗೆ ಮನವಿಯನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗ್ತಿರುವಂಥದ್ದು. ಇದು ಪಾಯಿಂಟ್ ನಂಬರ್ 3. ಹಾಗೆ ಅದೇ ರೀತಿಯಾಗಿ ಈಗಾಗಲೇ ಚುನಾವಣೆ ನಡೀತಾ ಇದೆ, ಒಂದಷ್ಟು ಪ್ರಚಾರ ಕೂಡ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಇದನ್ನ ಅಸ್ತ್ರವಾಗಿ ಮಾಡ್ಕೊಳ್ತಾ ಇದೆ. ಆದ್ರೆ ಈ ಪ್ರಕರಣದಿಂದ ಯಾವ ಕ್ಷೇತ್ರದಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು. ಅದೇ ರೀತಿಯಾಗಿ ನಾನು ಅದನ್ನ ಕಂಟ್ರೋಲ್ ಮಾಡ್ತೀನಿ, ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ನಾನು ರೆಡಿ ಆಗಿದ್ದೀನಿ. ಈ ರೀತಿಯಾದಂತಹ ಒಂದಷ್ಟು ಸಮಜಾಯಿಸಿಗಳನ್ನ ಕೊಡ್ಲಿಕ್ಕೆ ರೆಡಿ ಆಗಿರುವಂಥದ್ದು. ಇನ್ನು ರೇವಣ್ಣ ಅವರ ಕುಟುಂಬ ಅವರು ಇರ್ಬೋದು, ಹಾಗೆ ದೇವೇಗೌಡರ ಕುಟುಂಬ ಅವರು ಇರ್ಬೋದು, ಉಚ್ಚಾಟನೆ ಆದ ಬಳಿಕ JDS ಪಕ್ಷದಿಂದ ಅವರನ್ನ ಪಕ್ಷ ಚಟುವಟಿಕೆಯಿಂದ ದೂರ ಇಡುವಂತ ಪ್ರಯತ್ನ ಕೂಡ ಮಾಡ್ತೀವಿ. ಅಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನಮ್ಮ ಕುಟುಂಬಕ್ಕೂ ಅವರ ಕುಟುಂಬಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ. ಅದೇ ತರನಾಗಿ ಪಕ್ಷ ಚಟುವಟಿಕೆಗೆ ಬಂದಾಗ, ಪಕ್ಷದಲ್ಲಿ ಒಂದಷ್ಟು ಚಟುವಟಿಕೆ ಕಾರ್ಯಕ್ರಮಗಳು ಇದ್ದಾಗ ಅವರನ್ನ ಪಕ್ಷದಿಂದ ದೂರ ಇಡ್ತೀವಿ. ನಮ್ಮ ಕುಟುಂಬಕ್ಕೂ ಹಾಗೂ ನಮ್ಮ ಪಕ್ಷಕ್ಕೂ ರೇವಣ್ಣವರ ರೇವಣ್ಣವರ ಕುಟುಂಬಕ್ಕೂ ಕೂಡ ಯಾವುದೇ ತರನಾದ ಸಂಬಂಧ ಇರಲ್ಲ, ಅವರು ಯಾವುದೇ ಪಕ್ಷ ಚಟುವಟಿಕೆಯಲ್ಲಿ ಭಾಗಿಯಾಗಲ್ಲ. ಆ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ತೀವಿ. ಈ ಎಲ್ಲಾ ಉತ್ತರಗಳನ್ನ ಅಮಿತ್ ಶಾ ಅವರ ಮುಂದೆ ಇಡ್ಲಿಕ್ಕೆ ಈಗಾಗಲೇ ದೇವೇಗೌಡರು ರೆಡಿ ಆಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.